ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ದ ಮೋಸ್ಟ್ ಅವೈಟೆಡ್ OnePlus Nord 5 ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನು 32,000ರಿಂದ 35,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಬ್ಯಾಕ್ ಕವರ್ ಇದೆ. ಒಂದು ರೀತಿ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರು. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಬಿಲ್ಡ್ ಕ್ವಾಲಿಟಿ ಬೆಂಕಿ ಇರೋ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ನಮಗೆ 80 ವ್ಯಾಟ್ನ ಸೂಪರ್ ಊಕ್ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. USB Type C ಚಾರ್ಜಿಂಗ್ ಕೇಬಲು, Type A ಇಂದ Type C. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಹೆವಿ ಪ್ರೀಮಿಯಮ್ ಆಗಿದೆ. OnePlus Nord ಸೀರೀಸು ಮಿಡ್ ಆ್ಯಂಡ್ ಹೈಯರ್ ಮಿಡ್ ಆ್ಯಂಡ್ ಲೆವೆಲಿಂದ ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ ರೀಚ್ ಆಗಿದೆ ಅಂತ ಅನ್ಬೋದು. ಈ ಸ್ಮಾರ್ಟ್ಫೋನ್ ಸುಮಾರು 211 ಗ್ರಾಮ್ ವೆಯ್ಟ್ ಇದೆ ಮತ್ತು 8.1 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಯೂನಿಫಾರ್ಮ್ ಬೆಸಲ್ ಆಯ್ತಾ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಫ್ರಂಟಿಂದ ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸಲ್ಲ. ಈವನ್ 70-80 ಸಾವಿರ ಫೋನಲ್ಲೂ ಕೂಡ ಸಿಮಿಲರ್ ಲುಕ್ ನಮಗೆ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಫ್ರಂಟ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸು. ಇದಕ್ಕೆ ಅವರು ವೆಲ್ವೆಟ್ ಗ್ಲಾಸ್ ಅಂತ ಕರೀತಾರೆ ಆಯ್ತಾ. ಒಂದು ರೀತಿ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆಗಲ್ಲ, ಡಿಫ್ರೆಂಟ್ ಟೆಕ್ಸ್ಚರ್ ಡಿಸೈನ್ ಸಿಗ್ತಾ ಇದೆ. 2 ಕ್ಯಾಮ್ರಾ ಇದೆ, ಡ್ಯುಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತದೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ ಆಯಿತಾ. ಜೊತೆಗೆ ಒಂದು ಪ್ಲಸ್ ಕೀಯನ್ನು ಸಹ ಕೊಟ್ಟಿದ್ದಾರೆ, ಡೆಡಿಕೇಟೆಡ್ AI ಕೀ ಇದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು IR ಬ್ಲಾಸ್ಟರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಈ ಫೋನಲ್ಲಿ USB Type C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಜೊತೆಗೆ ಈ ಫೋನಲ್ಲಿ IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಸಿಗ್ತಾ ಇದೆ. ಮತ್ತು ಈ ಫೋನ್ಗೆ 360 ಡಿಗ್ರಿ ಪ್ರೊಟೆಕ್ಷನ್ ಸಹ ಸಿಗ್ತಾ ಇದೆ. ಸದ್ಯಕ್ಕೆ ಈ ಫೋನ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸಿವ್ ಆಗಿದೆ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.83 ಇಂಚಿಂದು ಫುಲ್ HD ಪ್ಲಸ್ 1.5K ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 10 ಬಿಟ್ ಡಿಸ್ಪ್ಲೇ ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟ್ ಆಗಿರುತ್ತೆ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1800 ನಿಟ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲಿ 1400 ನಿಟ್ಸ್ ತನಕ ಹೋಗುತ್ತೆ. ಬಿಸಿಲಲ್ಲಿದ್ರೂ ಸಹ ಹೆವಿ ಬ್ರೈಟಾಗಿ ನಮಗೆ ಡಿಸ್ಪ್ಲೇ ಕಾಣುತ್ತೆ. ಮತ್ತು ಇದು 100% DCI P3 ಕಲರ್ ಗಾಮೆಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಆ್ಯಕ್ಯುರೇಟ್ ಕಲರ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಮತ್ತು PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಐ ಕಂಫರ್ಟ್ ಮೋಡ್ ಕೂಡ ನಮಗೆ ಸಿಗ್ತದೆ. ಮತ್ತು ಆಕ್ವಾ ಟಚ್, ಕೈ ಒದ್ದಾಗಿದ್ರೂ ಸಹ ನಾವು ಆರಾಮಾಗಿ ಈ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 256GB ಸ್ಟೋರೇಜು, 12GB ರ್ಯಾಮು, 256GB ಸ್ಟೋರೇಜು, 12GB ರ್ಯಾಮ್ ಮತ್ತು 512GB ಸ್ಟೋರೇಜು. ನಮಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್. ಸೂಪರ್ ವಿಷಯ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. 4.0 ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ನಮಗೆ ಸಿಗ್ತದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 14,70,000 ರೇಟಿಂಗನ್ನು ಕೊಡ್ತಾ ಇದೆ. ಇವರು TUV ಅವ್ರ ಜೊತೆ ಕೆಲವೊಂದು ಸರ್ಟಿಫಿಕೇಷನ್ ಸಹ ಮಾಡಿಸಿದ್ದಾರೆ ಆಯಿತಾ. ಸುಮಾರು 6 ವರ್ಷ ನೀವು ಆರಾಮಾಗಿ ಈ ಫೋನ್ನ ಯೂಸ್ ಮಾಡ್ಬೋದು ಅಂತ ಫ್ಲೂಯೆನ್ಸಿ ರೇಟಿಂಗನ್ನು ಇವರು ತೊಗೊಂಡಿದ್ದಾರೆ ಆಯಿತಾ. ಸೊ ಲ್ಯಾಕ್ ಫ್ರೀ ಫ್ಲೂಯೆನ್ಸಿ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ 6 ವರ್ಷ ಅಂತ ಕ್ಲೈಮ್ ಮಾಡ್ತಾರೆ OnePlusನವರು. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ 6ರಿಂದ 7% ಆಯಿತು, ತುಂಬ ನಾರ್ಮಲ್ಲು. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ ತುಂಬ ಜಾಸ್ತಿ ಆಗಲಿಲ್ಲ. ಮ್ಯಾಕ್ಸಿಮಮ್ ಬರೀ 43 ಡಿಗ್ರಿ ಸೆಲ್ಸಿಯಸ್. ಸೂಪರ್ ವಿಷಯ. ಮತ್ತು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ನಮಗೆ ಸಿಗ್ತಾ ಇದೆ. 7300 mm² ವೇಪರ್ ಚೇಂಬರ್. ಸೂಪರ್ ವಿಷಯ. ಮತ್ತು ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ನಮಗೆ 90 FPS ಗೇಮ್ ಪ್ಲೇ ಸಿಗ್ತಾ ಇದೆ. ಬಟ್ ಇವರೇನಪ್ಪ
ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ ಅಡಾಪ್ಟಿವ್ ಫ್ರೇಮ್ ಬೂಸ್ಟನ್ನು ಮಾಡ್ತಾ ಇದ್ದಾರೆ ಆಯಿತಾ. ಸೊ ಅಪ್ ಟು 144 FPS ತನಕ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸು ಬೂಸ್ಟ್ ಆಗುತ್ತೆ ಆಯಿತಾ. ಫ್ರೇಮ್ ರೇಟ್ ಸ್ವಲ್ಪ ಜಾಸ್ತಿ ಸಿಗೋ ರೀತಿ ಫೀಲ್ ಆಗುತ್ತೆ ನಿಮಗೆ. ಸೊ 144 FPS ಗೇಮಿಂಗ್ ನಿಮಗೆ BGMI, ಫ್ರೀ ಫೈರ್ ಮತ್ತು ಕಾಲ್ ಆಫ್ ಡ್ಯೂಟಿಯಲ್ಲಿ ಸಪೋರ್ಟ್ ಮಾಡುತ್ತೆ. ನಾವು BGMIನಲ್ಲಿ ಸೆಟ್ಟಿಂಗ್ ಒಳಗಡೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ನಿಮಗೆ ಆಪ್ಷನ್ ಇದೆ, ಅಂದರೆ 90 FPS ಸಪೋರ್ಟ್ ಇದೆ. ಬಟ್ ಇದು ಒಂದು ರೀತಿ ಆರ್ಟಿಫಿಷಿಯಲಿ ಫ್ರೇಮ್ಸನ್ನು ಬೂಸ್ಟ್ ಮಾಡುತ್ತೆ. ನಮಗೆ ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಯ್ತು. ಎರಡೂ ಕೂಡ ನಮಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಎಲ್ಲೂ ಕೂಡ ಆ ಲೆವೆಲ್ ಲ್ಯಾಕ್ ಫೀಲ್ ಆಗಿಲ್ಲ. ಕೆಲವೊಂದು ಟೈಮ್ ಇಂಟೆನ್ಸಿವ್ ಗೇಮ್ ಪ್ಲೇ ಇರೋ ಟೈಮಲ್ಲಿ ಕೆಲವೊಂದು ಫ್ರೇಮ್ ಡ್ರಾಪ್ ಆಗಬಹುದು. ಒಟ್ಟಿನಲ್ಲಿ ಈ ಒಂದು ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಇಂಪ್ರೆಸಿವ್ ಅಂತೀನಿ. 8 ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತನೋ, ಬಟ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. 32,000 ರೂಪಾಯಿ 30,000 ರೂಪಾಯಿಗೆಲ್ಲ ಲಾಂಚ್ ಆಯಿತು ಅಂತ ಅಂದರೆ ಸ್ಟಿಲ್ ಕ್ರೇಜಿ ಪರ್ಫಾರ್ಮೆನ್ಸ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಕ್ಯಾಮ್ರಾವನ್ನು ಮಾತ್ರ ಕೊಟ್ಟಿದ್ದಾರೆ. ರೇರಲ್ಲಿ 2 ಕ್ಯಾಮ್ರಾ, 50 MP ಮೇನ್ ಸೆನ್ಸಾರ್. ಇದು ಸೋನಿ LYT 700 ಸೆನ್ಸಾರ್ ಆಗಿದೆ. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು f1.88 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ನಾಟ್ ಬ್ಯಾಡ್ ಅಂತೀನಿ ಆಯಿತಾ, ಚೆನ್ನಾಗಿದೆ. ಡೇ ಲೈಟ್, ಲೋ ಲೈಟಲ್ಲೂ ಕೂಡ ಲಾಂಗ್ ಎಕ್ಸ್ಪೋಜರ್ ಶಾಟ್ ಅಂತ ತೆಗೆದು ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಕಲರ್ಸ್ ಎಲ್ಲ ಕೆಲವೊಂದು ಟೈಮ್ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಅಂತ ಅನ್ನಿಸ್ಬೋದು. ನಾನು ಡೆಲ್ಲಿಗೆ ಹೋಗಿದ್ದ ಕೆಲವೊಂದು ಶಾರ್ಟ್ಸನ್ನು ಕೂಡ ತೆಗೆದಿದ್ದೀನಿ. ಆ ಸ್ಯಾಂಪಲ್ ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತೀನಿ. ಅದ್ರ ಸ್ಯಾಂಪಲ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾ ಪರವಾಗಿಲ್ಲ ಆಯಿತಾ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಹಂಗಂತ ಈ ಟಾಪ್ ನಾಚು ಬೆಸ್ಟ್ ಈ ಪ್ರೈಸ್ ರೇಂಜ್ಗೆ ಅಂತ ಅನ್ನಲ್ಲ ಆಯಿತಾ. ನಿಮ್ಗೆ ಹೌದು ಇದಕ್ಕಿಂತ ಚೆನ್ನಾಗಿರೋ ಒಂದು ಕೆಲವೊಂದು ಕಡೆ ಸಿಗಬಹುದು ಆಯಿತಾ. ಒಟ್ಟಿನಲ್ಲಿ ಓವರಾಲ್ ಪ್ಯಾಕೇಜ್ ನೋಡಿಕೊಂಡು ನಾವು ಒಂದು ಫೋನ್ನ ಡಿಸೈಡ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಓವರಾಲ್ ತಗೋಬೋದಾ ಅಂತ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಇಂದು ಐಸೋಸೆಲ್ JN5 ಸೆನ್ಸಾರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ಒಂದು 4 ಜನ ಪಕ್ಕದಲ್ಲಿ ಆರಾಮಾಗಿ ನಿಂತ್ಕೊಬೋದು. ಈವನ್ ವಿಡಿಯೋ ಮಾಡಲು ಕೂಡ ತುಂಬ ವೈಡ್ ಆಗಿದೆ. ವ್ಲಾಗ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ. ಮತ್ತು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಈ ಫೋನಲ್ಲಿ ಲೈವ್ ಫೋಟೋಸ್ ಆಪ್ಷನ್ ಸಹ ಇದೆ. ಅಲ್ಟ್ರಾ HDRನಲ್ಲೂ ಕೂಡ ಲೈವ್ ಫೋಟೋಸನ್ನು ಶೂಟ್ ಮಾಡುತ್ತೆ. ನಮ್ಗೆ ಇದರಲ್ಲಿ ಪ್ರೋ ಮೋಡ್ ಸಿಗ್ತಾ ಇದೆ. ಫೋಟೋ ಮೋಡಲ್ಲಿ ಡಿಫ್ರೆಂಟ್ ಫಿಲ್ಟರ್ಗಳು, ಮೇಕಪ್ ಹಾಕಿರೋ ರೀತಿಯೆಲ್ಲ ನೀವು ಫೋಟೋ ಸ್ಯಾಂಪಲ್ನ ತಕ್ಕೋಬೋದು. ಪೋರ್ಟ್ರೇಟ್ ಮೋಡ್ ಕೂಡ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಒಂದು ಲೆವೆಲ್ಗೆ ನ್ಯಾಚುರಲ್ ಆಗಿ ಬ್ಲರ್ ಆಗುತ್ತೆ. ಟಿಲ್ಟ್ ಶಿಫ್ಟ್ ಮೋಡ್ ಸಹ ಇದೆ. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗು, ಟೈಮ್ ಲ್ಯಾಪ್ಸು, ಫಿಲ್ಮ್ ಮೋಡು, ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ಸ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಕೆಲವೊಂದು AI ಇಂಟಿಗ್ರೇಷನ್ ಸಹ ಮಾಡಿದ್ದಾರೆ ಆಯಿತಾ. ಸೊ ಈ ಒಂದು AI ಇಂಟಿಗ್ರೇಷನ್ ಪೋಸ್ಟ್ ಎಡಿಟಿಂಗಲ್ಲಿ ಗ್ಯಾಲರಿ ಒಳಗೆ ನಮಗೆ ಸಿಗ್ತಾ ಇದೆ. AI ಅನ್ಬ್ಲರ್ ಫೀಚರು, AI ರೀಕಂಪೋಸ್ ಮಾಡುವಂಥ ಫೀಚರು, AI ಡೀಟೇಲ್ ಬೂಸ್ಟು, AI ಎರೇಸರು ಮತ್ತು ರಿಫ್ಲೆಕ್ಷನ್ನ ರಿಮೂವ್ ಮಾಡುವಂಥ ಫೀಚರ್, ಈ ರೀತಿ ಅನೇಕ AI ಫೀಚರ್ಗಳು ನಮಗೆ ಎಡಿಟಿಂಗ್ ಟೂಲಲ್ಲಿ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ, ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 6800 mAh ಕೆಪಾಸಿಟಿ ಬ್ಯಾಟ್ರಿ, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ಈ ಫೋನನ್ನು ಚಾರ್ಜ್ ಮಾಡುತ್ತೆ. ಬೈಪಾಸ್ ಚಾರ್ಜಿಂಗ್ ಎಲ್ಲ ಇದೆ, ಅಂದರೆ ತುಂಬ ಫಾಸ್ಟಾಗಿ, ಅಥವಾ ಒಂದು ರೀತಿ ನೀವು ಸ್ಮಾರ್ಟ್ ವೇನಲ್ಲಿ, ಅಂದರೆ ನೀವು ರಾತ್ರಿ ಎಲ್ಲ ಬಿಟ್ಟಿದ್ರೆ ಅದು ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಲ್ಲ. 80% 85% ಮಾಡಿ ಆಮೇಲೆ ಸ್ಲೋ ಮಾಡುತ್ತೆ. ಸೊ ಈ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನೀವು ಬೈಪಾಸ್ ಚಾರ್ಜಿಂಗನ್ನು ಯೂಸ್ ಮಾಡಿದ್ರೆ, ಫುಲ್ ಫಾಸ್ಟ್ ಚಾರ್ಜನ್ನು ಯೂಸ್ ಮಾಡಿದ್ರೆ 1ರಿಂದ 100% ಬರೀ 54 ನಿಮಿಷದಲ್ಲಿ ಆಗುತ್ತೆ. ದೊಡ್ಡ ಬ್ಯಾಟ್ರಿ ಇದ್ದರೂ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಅವ್ರು ಹೇಳೋ ಪ್ರಕಾರ BGMIನ ಮತ್ತು ಕಾಲ್ ಆಫ್ ಡ್ಯೂಟಿಯನ್ನು 9.5 ಗಂಟೆಗಳ ಕಾಲ ಆಡ್ಬೋದಂತೆ. ಅಷ್ಟು ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದೀವಿ ಅಂತ ಅವ್ರು ಅಂತ ಇದ್ದಾರೆ. ಮತ್ತು ವಾಟ್ಸಾಪ್ ವೀಡಿಯೋ ಕಾಲನ್ನು 13 ಗಂಟೆ ಮಾಡ್ಬೋದಂತೆ. ಗೂಗಲ್ ಮೀಟನ್ನು 32 ಗಂಟೆ ಮಾಡ್ಬೋದಂತೆ. ಇದು ಅವರು ಕ್ಲೈಮ್ ಮಾಡ್ತಿರುವಂಥದ್ದು ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂದರೆ 4 ವರ್ಷ ನೀವು ಈ ಫೋನ್ ಯೂಸ್ ಮಾಡಿದ್ರೂ ಸಹ 80% ಬ್ಯಾಟ್ರಿ ಕೆಪಾಸಿಟಿ ರಿಟೇನ್ ಆಗಿರುತ್ತಂತೆ. ಒಂದು ಒಳ್ಳೆ ವಿಷಯ. ಬ್ಯಾಟ್ರಿ ಒಟ್ಟಿಗೆ ಟಾಪ್ ನಾಚ್ ಅಂತೀನಿ. OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ಡ್ ಆಕ್ಸಿಜನ್ OS 15 ನಮಗೆ ಸಿಗ್ತಾ ಇದೆ. ಇವ್ರು ಹೇಳೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಇದು ತುಂಬ ಸಖತ್ ಇಂಪ್ರೂವ್ಮೆಂಟ್ ಆಗಿರುವಂಥ OS ಆಯಿತಾ. ಮುಂಚೆ ಇದ್ದಂಥ ಆಕ್ಸಿಜನ್ OSಗೂ ಇದಕ್ಕೂ
ತುಂಬ ಡಿಫ್ರೆನ್ಸ್ ಇದೆ. ಇತ್ತೀಚೆಗೆ ಹೆವಿ ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ತುಂಬ ಸ್ಟೇಬಲ್, ತುಂಬ ಸ್ಮೂತಾಗಿ ಇದು ಕೆಲಸವನ್ನು ಮಾಡ್ತಾ ಇದೆ. ನಮಗೆ ಇದರಲ್ಲಿ ಗ್ಲೋಬಲ್ ಸರ್ಚ್ ಆಪ್ಷನ್ ಇದೆ. ಫುಲ್ ಓವರಾಲ್ ಡಿವೈಸನ್ನೇ ಇದರಲ್ಲಿ ನಾವು ಸರ್ಚ್ ಮಾಡ್ಬೋದು. ಫೈಲ್ಸು, ಫೋಟೋಸ್ ಪ್ರತಿಯೊಂದನ್ನು ಕೂಡ ಇಲ್ಲೇ ಮಾಡ್ಬೋದು. ಮತ್ತು ಕಸ್ಟಮೈಸೇಷನ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಓಪನ್ ಕ್ಯಾನ್ವಾಸ್ ಫೀಚರ್ ಇದೆ. ಓಪ್ಲಸ್ ಕನೆಕ್ಟ್ ಫೀಚರ್ ಇದೆ. ಆರಾಮಾಗಿ ನೀವು ನಿಮ್ಮ ಮ್ಯಾಕಿಗೆ ಅಥವಾ ನಿಮ್ಮ ವಿಂಡೋಸ್ ಪಿ ಸಿಗೆ ಆರಾಮಾಗಿ ಫೈಲ್ ಟ್ರಾನ್ಸ್ಫರನ್ನು ಫ್ಲಾಲೆಸ್ಸಾಗಿ ಮಾಡ್ಬೋದಾಯ್ತಾ. ಜೊತೆಗೆ ನಮಗಿದರಲ್ಲಿ AI ಪ್ಲಸ್ ಮೈಂಡ್ ಕೂಡ ಸಿಗ್ತಾ ಇದೆ. ನಂಗೆ ಅನಿಸ್ತು ಫಸ್ಟ್ ಟೈಮ್ ಅಂತ ಒಂದು ನಾರ್ಡ್ ಸೀರೀಸ್ನಲ್ಲಿ ಡೆಡಿಕೇಟೆಡ್ ಪ್ಲಸ್ ಕೀ ಇದೆ ಆಯಿತಾ. ಈ ಪ್ಲಸ್ ಕೀಯನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೀವು AI ಮೈಂಡನ್ನು ಟ್ರಿಗರ್ ಮಾಡೋದಕ್ಕೂ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಅದನ್ನು ನಾರ್ಮಲ್ ಈ ಅಲರ್ಟ್ ಸ್ಲೈಡರ್ ರೀತಿ ಸೈಲೆಂಟ್ ಮೋಡ್ಗೆ, DND ಮೋಡ್ಗೆ, ವೈಬ್ರೇಷನ್ ಮೋಡ್ಗೆ ಸ್ವಿಚ್ ಆಗೋ ರೀತಿ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಮಲ್ಟಿ ಫಂಕ್ಷನಲ್ ಅಂತ ಅನ್ಬೋದು. ಈ ಒಂದು AI ಪ್ಲಸ್ ಮೈಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ರುಟೀನ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ಕ್ರೀನ್ ಮೇಲೆ ಏನೇ ಬಂದರೂ ಸಹ ನೀವು ಜಸ್ಟ್ ಲಾಂಗ್ ಪ್ರೆಸ್ ಮಾಡೋ ಮುಖಾಂತರ ಅದು ರೀಡ್ ಮಾಡಿ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ ಆಯಿತಾ. ಈ ಕ್ಯಾಮ್ರಾ ಓಪನ್ ಮಾಡಿ ಎಲ್ಲ ಹೋಗ್ತಿರ್ತೀರ, ಸೊ ಕ್ಯಾಮ್ರಾ ಓಪನ್ ಮಾಡಿ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ ಮೆಮೊರಿ. ಅದರೊಳಗಡೆ ಏನೇನಿದೆ ಅದನ್ನು ಸಮ್ಮರೈಸ್ ಕೂಡ ಮಾಡಬಲ್ಲಂಥ ಕೆಪಾಸಿಟಿ ಈ ಒಂದು AI ಪ್ಲಸ್ ಮೈಂಡಿಗಿದೆ ಆಯಿತಾ. ಫ್ಯೂಚರ್ನಲ್ಲಿ ಒಂದಿನ ನಿಮಗೆ ಏನಾದರೂ ನೆನಪಿಲ್ಲ ಅಂತ ಅಂದರೆ ಆ ಒಂದು ಏನು AI ಪ್ಲಸ್ ಮೈಂಡ್ ಎಲ್ಲ ಸ್ಟೋರ್ ಮಾಡಿರ್ತೀರ ಆ ಮುಖಾಂತರ ನೀವು ಅದನ್ನು ಸರ್ಚ್ ಮಾಡ್ಕೊಬೋದು. ಇದು ನ್ಯಾಚುರಲ್ ಲ್ಯಾಂಗ್ವೇಜ್ ಸರ್ಚು ಅಕ್ರಾಸ್ ದ ಡಿವೈಸನ್ನು ಇದನ್ನು ಸರ್ಚ್ ಮಾಡುತ್ತೆ. ನಮಗೆ ಇದರಲ್ಲಿ ಸರ್ಕಲ್ ಟು ಸರ್ಚ್ ಫೀಚರ್ ಸಿಗ್ತಾ ಇದೆ. AI ನೋಟ್ ಫೀಚರ್ ಸಿಗ್ತಾ ಇದೆ. ಅದರೊಳಗಡೆ ನಿಮಗೆ ಟೆಕ್ಸ್ಟ್ ಜನ್ರೇಟ್ ಮಾಡುವಂಥ ಫೀಚರ್ ಎಲ್ಲ ಇದೆ. ರಿಯಲ್ ಟೈಮಲ್ಲಿ ಫಾರಿನ್ ಲ್ಯಾಂಗ್ವೇಜಿಂದ ನಿಮ್ಮ ಭಾಷೆಗೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಅದು ವೀಡಿಯೋದಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. AI ಕಾಲ್ ಅಸಿಸ್ಟ್ ಫೀಚರ್ ಇದೆ. ಮತ್ತು AI ವಾಯ್ಸ್ ಸ್ಕ್ರೈಬ್ ಅಂತ, ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ವಾಟ್ಸಪ್ಪಲ್ಲಿ ಇಲ್ಲಿ ಏನು ಕಾಲ್ ಮಾಡ್ತೀರ ಅದರಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. AI ಟ್ರಾನ್ಸ್ಲೇಷನು, ಟೆಕ್ಸ್ಟು, ಲೈವ್ ಕಾನ್ವರ್ಸೇಷನ್ನು, ರೆಕಾರ್ಡಿಂಗ್, ಆಡಿಯೋ ರೆಕಾರ್ಡಿಂಗ್ ಪ್ರತಿಯೊಂದರಲ್ಲೂ ಕೂಡ, ಈವನ್ ಇಮೇಜಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಈವನ್ ಸರ್ಕಲ್ ಟು ಸರ್ಚಲ್ಲೂ ಕೂಡ ಸಿಗುತ್ತೆ ನಮಗೆ. ಒಟ್ಟಿನಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ನ ಕೊಟ್ಟಿದ್ದಾರೆ. ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡ್ ಅವರು ಕೊಡ್ತಾರೆ ಗುರು. ಏನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಸಪೋರ್ಟ್ ಇದೆ, ಅಂದರೆ ಮಲ್ಟಿಪಲ್ ಮೈಕ್ರೋಫೋನ್ಸ್ ಇರೋದ್ರಿಂದ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ನಮಗೆ ಸಿಗ್ತದೆ. 7 ಕೊಡಬೇಕಾಗಿತ್ತು. ಬ್ಲೂಟೂತ್ 5.4 ನಮಗೆ ಸಿಗ್ತದೆ. NFC ಇದೆ. 11 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ಏನೋ 5G ಅಡ್ವಾನ್ಸ್ಡ್ ಫೀಚರ್ ಇದೆಯಂತಪ್ಪ. ಜಿಯೋ ಸಪೋರ್ಟ್ ಆಗುತ್ತೆ ಅಂತ. ಜಿಯೋದೇನೋ 5G ಅಡ್ವಾನ್ಸ್, 5G ಪ್ಲಸ್ಸೋ ಏನೋ ಇರ್ಬೋದು ಅಂತ ಕಾಣುತ್ತೆ. ಅದು ಈ ಡಿವೈಸಲ್ಲಿ ಸಪೋರ್ಟ್ ಆಗುತ್ತಂತೆ. ಇದಿಷ್ಟು ಈ ಫೋನಿನ ಕೆಲವೊಂದು ಮೇನ್ ಫೀಚರ್ಸ್. ಹಾಗಾದರೆ ನೀವು ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜ್ಗೆ 32,000ರಿಂದ 35,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಐ ಹೋಪ್ ಈ ಫೋನು 32,000ಕ್ಕಿಂತ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜ್ಗೆ OnePlus ಬ್ರ್ಯಾಂಡಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಕಳೆದ ವರ್ಷದ OnePlus Nord 4ಗೆ ಕಂಪೇರ್ ಮಾಡಿಕೊಂಡ್ರೂ ಸಹ ಮೆಜಾರಿಟಿ ಆಫ್ ದ ವಿಷಯಗಳು ಅಪ್ಗ್ರೇಡ್ ಆಗಿದೆ ಆಯಿತಾ. ಈ ಬೆಲೆಗೆ ಒಳ್ಳೆ ಬ್ರ್ಯಾಂಡ್ ಸಿಗ್ತಾ ಇದೆ, ಒಳ್ಳೆ ಡಿಸ್ಪ್ಲೇ, ಒಳ್ಳೆ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಲುಕ್ ಕೂಡ ಮಚ್ ಬೆಟರ್ ಇದೆ ಆಯಿತಾ. ಪ್ರೀವಿಯಸ್ OnePlus Nord ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಲುಕ್ ಆ್ಯಕ್ಚುಲಿ ಚೆನ್ನಾಗೇ ಇದೆ ಆಯಿತಾ. ಸೊ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಬರ್ತಾ ಬರ್ತಾ OnePlus Nord ಸೀರೀಸ್ನ ಫೋನ್ಗಳ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಈಗ OnePlus Nord 4 27-28 ಇದೆ. ಇದು ಲಾಂಚ್ ಆದಮೇಲೆ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಸೊ ಸೇಲ್ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಒಟ್ಟಲ್ಲಿ ಈ ಬೆಲೆಗೆ ಈ ಬ್ರ್ಯಾಂಡಲ್ಲಿ ಒಂದೊಳ್ಳೆ ಆಪ್ಷನ್ ಆಗಬಹುದು. ಇತ್ತೀಚೆಗೆ ಈ ಪ್ರೈಸ್ ರೇಂಜಲ್ಲಿ ಬೇಜಾನ್ ಫೋನ್ಗಳು ಲಾಂಚ್ ಆಗ್ತಾಯಿದೆ. ವೆಯ್ಟ್ ಮಾಡಿ ಸ್ವಲ್ಪ ದಿನ, ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದು ನೋಡಿಕೊಂಡು ಈ ಬೆಲೆಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದು ಕೂಡ ಚೆನ್ನಾಗೇ ಇದೆ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.